ಆಯ್ತು ನಿನ್ಗೆ. ಬಂದು ಹಬ್ಬಕ್ಕೇನಾದ್ರೂ ಹೆಲ್ಪ್ ಮಾಡ್ತೀಯಾ? ಅಮ್ಮ ಅದಕ್ಕೆ ಅದಕ್ಕೆ ಇದಾರಲ್ಲ. ಪಾಪ ಇವಳೊಬ್ಳೆ ಎಷ್ಟು ಅಂತ ಮಾಡ್ತಾಳೆ. ಅರೆ ಒಬ್ರೇ ಯಾಕೆ, ಇನ್ನೊಂದ್ ಅದಕ್ಕೆ ಬರ್ತಿದಾರಲ್ಲ. ಅಧಿಕ ಪ್ರಸಂಗಿತನ ಬಿಡು ರಚನಾ. ಬಂದವ್ರ ಮುಂದೆ ಸ್ವಲ್ಪ ನೆಟ್ಟಗ್ ನಡ್ಕೋ. ಅಮ್ಮ ಅವರು ನಮ್ಮನೆಯವರೇ ಇದ್ದಂಗೆ ತಾನೆ, ನನ್ ಬಗ್ಗೆ ಅವ್ರಿಗೂ ಚೆನ್ನಾಗ್ ಗೊತ್ತು. ಸೊ ಡೋಂಟ್ ವರಿ. ಹೇ, ಪಟ್ಟೆ ಧರಿಸಿ ಪಲ್ಲಕ್ಕಿ ಬಂದಾಯ್ತು. ಬನ್ನಿ ಮಹಾರಾಜೆ, ದಯಮಾಡ್ಸಿ. ಅಣ್ಣ ಅಪ್ಪ ಕಮಲಿ ಮನೆಯವ್ರು ಬಂದ್ರು, ಬನ್ನಿ. ಬಾ 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 ಅಂತಾರ. ಮಹಿಷ ಅಂದ್ರೆ ಕ್ವಾಣ, ಅಂದ್ರೆ ಕ್ವಾಣಗಳ ರಾಕ್ಷಸ ಅಂತಾನೆ ಅರ್ಥ. ಒಂಥರ ಹಂಗೆ ಅನ್ನು. ಮಹಿಷಾಸುರನ್ನ ಕೆಟ್ಟದ್ರ ಸಂಕೇತ ಅಂತ ಕರೀತಾರೆ. ಅವನ ಆಕಾರ ಏಟೆ ಬದಲಾದ್ರೂ ಅವನ್ ಒಳಗಡೆ ಇರೋ ಕೆಡಕಿನ ಗುಣ ಯಾವತ್ತಿದ್ರೂ ಬದಲಾಗಲ್ಲ ಅಂತ ಅರ್ಥ. ಕರೆಕ್ಟ್ ಕರೆಕ್ಟ್. ಮೈ ಮೇಲೆ ಎಷ್ಟೇ ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ರು, ಒಳ್ಳೊಳ್ಳೆ ಪರ್ಫ್ಯೂಮ್ಸ್ ಹಾಕೊಂಡ್ರು, ಮನ್ಸು ಚೆನ್ನಾಗಿದ್ಯಾ ಇಲ್ವಾ ಅನ್ನೋದೇ ಮ್ಯಾಟ್ರ್ ಆಗೋದು. ಆದ್ರೆ ಅವನೇನ್ ಕಮ್ಮಿ ಇಲ್ಲ ಕಣವಿ, ಸಾವನ್ನೇ ಗೆದ್ದೆ ಅನ್ನೋ ಧಿಮಾಕಿರೋನು. ಬೇಬಿ, ಯಾಕೋ ಮುದುಕಿ ನಮಗೆ ಟಾಂಗ್ ಕೊಡ್ತಿದ್ದಾಳೆ ಅನ್ಸತ್ತೆ. ಅಮ್ಮಮ್ಮ ಹೊಟ್ಟೆ ಹೊರಿಸ್ಬೇಡಿ, ಅವ್ರು ಮಾತಾಡೋದ್ರಲ್ಲೇ ಗೊತ್ತಾಗ್ತಿಲ್ವಾ ನಮ್ಗೆ ಹೇಳ್ತಿದಾರೆ ಅಂತ. ಏನೋ ಆ ಕೆಸರಿನ ಕಂಬ್ಲಿನೇ ದೇವರ ಅವತಾರ ಅನ್ನೋ ಹಾಗೆ ಮಾತಾಡ್ತಿದ್ದಾರೆ. ಅಜ್ಜಿ, ಆದ್ರೂ ಎಷ್ಟೊಂದು ತಿಳ್ಕೊಂಡಿದ್ದೀರಾ. ನಿಮ್ ಮುಂದೆ ನಮ್ ಜನರಲ್ ನಾಲೆಜ್ ಎಲ್ಲ ನೆಲ ಕಚ್ಬೇಕಷ್ಟೇ. ಅದು ದಿಟ್ಟನೆಗೆ ಸರ್. ಅಜ್ಜಿ ಸ್ಯಾನೆ ಕತೆಗಳನ್ನ ತಿಳ್ಕೊಂಡವ್ರೆ. ಅಜ್ಜಿ ಪ್ಲೀಸ್ ನಮ್ಗೂ ಆ ಕತೆಗಳನ್ನೆಲ್ಲ ಹೇಳಿ. ಸರಿ, ಹೇಳ್ತೀನಿ. ಎಲ್ಲಾರ್ನು ಕರಿ. ಪ್ರಬಲರಾಗಿ ಸಾತ್ವಿಕ ಮತ್ತು ಧರ್ಮನಿಷ್ಠ ಸಜ್ಜನರನ್ನು ಪೀಡಿಸುತ್ತಾರೋ ಆಗ ಆ ದೇವಿ ಧರ್ಮ ಸಂಸ್ಥಾಪನೆಗಾಗಿ ಪುನಃ ಪುನಃ ಅವತಾರ ತಾಳ್ತಾಳೆ. ಈ ಹಬ್ಬದ ಒಟ್ಟು ಸಾರಾಂಶ ಇದು. ಅದಕ್ಕೆ ಮಹಿಷಾಸುರನ ವಧೆಯೇ ಸಾಕ್ಷಿ. ಅಜ್ಜಿ, ಒಂದೊಂದ್ ದಿವ್ಸ ಒಂದೊಂದ್ ದೇವಿನ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಯಾವ ದೇವಿ ಅಜ್ಜಿ? ಮೊದಲನೇ ದಿನ ಶೈಲಪುತ್ರಿ, ಎರಡನೇ ದಿನ ಬ್ರಹ್ಮಚಾರಿಣಿ, ಮತ್ತೆ ಚಂದ್ರಗಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ. ಇವತ್ತು ನಾವು ಆಚರಿಸ್ತಾ ಇರೋದು ಶೈಲಪುತ್ರಿಯನ್ನ. ನೋಡ್ದೇನ ಚಂಪಿ, ಅಮ್ಮನವ್ರು ಹೆಂಗ್ ಪಳಪಳ ಅಂತ ಹೊಳಿತಿದ್ದಾರೆ. ಹಬ್ಬ ಅಲ್ವೇನಕ್ಕ, ಅದಕ್ಕೆ. ಲೇ ದಡ್ಡ, ಅಮ್ಮನವ್ರು ಯಾವತ್ತಿದ್ರು ಹೊಳಿತಿರ್ತಾರ ಕಣ. ಅಕ್ಕ ನೀನು ಹಂಗೆ. ಐಸುಟ್ಟಿದ್ ಸಾಕು, ಕೈ ಮುಗಿ. ಅಕ್ಕ ಇವತ್ತು ಅಮ್ಮನವ್ರು ಎಲ್ರು ಮನೇಲೂ ಎಲ್ಲಾ ಜ್ಯುವೆಲರಿ ಅಂಗಡಿನೂ ಮೈ ಮೇಲೆ ಹಾಕೊಂಡು ಪಳಪಳ ಅಂತ ಹೊಳಿತಿರ್ತಾರೆ. ಅಷ್ಟೊತ್ತಿಂದ ಆ ಯೋಚನೆ ಎಲ್ಲ ನನ್ ಮನ್ಸಿಗೆ ಬರಬಾರ್ದು ಅಂತ ಕಂಟ್ರೋಲ್ ಮಾಡ್ಕೊಂಡಿದೀನಿ. ನೀನ್ ಮತ್ತೆ ಅದೇ ದಾರಿಗೆ ಎಳಿತಿದ್ಯಾ? ಉಚ್ಕೊಂಡು ಲಕ್ಷಣ ಆಗಿದ್ಯಾ? ಇದಕ್ಕೆಲ್ಲ ಫೀಲ್ ಆಗ್ತಿದ್ಯಲ್ಲ, ಅಡ್ವೈಸ್ ಮಾಡೋರ್ಗೇನ್ ಕಡಿಮೆನಾ? ಬಟ್ ಹಾಕು. ಲೇ ಚಂಪಿ, ನಾನು ಸೀರೆ ಹೆಂಗಿರ್ಬೋದಾ? ಏನ ಮಾಡ್ಕೋಬೇಡ, ಖರಾಬಾಗಿರ್ತೀಯ. ಸೀರೆಗೆ ಅವಮಾನ ಅಂದ್ರೆ ತಮಾಷೆಗಂದೆ. ಬಾ ಪ್ರಸಾದ. ಗ್ರಂಥಗಳಲ್ಲಿ ಮಾತೃದೇವಿಯ ಕಥೆಯನ್ನು ಅನುಸರಿಸ್ತಾರೆ. ಅದಕ್ಕೆ ನಾಯಕಿ ಈ ನಮ್ಮ ದೇವಿನೇ. ಬೇಟ್ರೆ, ನೀವು ಇಂಗ್ಲಿಷ್ ನಲ್ಲಿ ಪ್ರೋಟೋಗನಿಸ್ಟ್ ಅಂತೀರಲ್ಲ, ಅದು ಇದೇನೆ. ಮಾತೆ ಭಗವತಿ ತಮ್ಮ ಹಿಂದಿನ ಜನ್ಮದಲ್ಲಿ ದಕ್ಷಿಣ ಪ್ರಜಾಪತಿಯವರ ಪುತ್ರಿಯಾಗಿ ಜನಿಸಿರ್ತಾರೆ. ಆಗ ಆಕೆಯ ಹೆಸರು ಸತಿ. ಸತಿ ಶಿವನನ್ನ ಮದ್ವೆ ಆಗ್ತಾಳೆ. ಶಿವ ಗೊತ್ತೇ ಇದೆಯಲ್ಲ, ಉದ್ದ ಕೂದಲು, ಜಟೆ, ಮೈ ತುಂಬ ವಿಭೂತಿ. ಆದ್ರೆ ದಕ್ಷಿಣ ಪ್ರಜಾಪತಿ ಹಾಗಲ್ಲ. ಅವನಿಗೆ ಶಿವನನ್ನು ಕಂಡ್ರೆ ಅಷ್ಟಕ್ಕಷ್ಟೇ ಅಂತ ತಿಳ್ಕೊಳ್ಳಿ. ಒಂದ್ಸಲ ದಕ್ಷ ಅಂದ್ರೆ
ಶೈಲಪುತ್ರಿಯ ಈ ಅವತಾರ ನೈಜ ಪ್ರೇಮದ ದ್ಯೋತಕ ಅಂತಾನೆ ಹೇಳ್ತಾರೆ. ನಿಜ ಪ್ರೇಮಿಗಳಿಗೆ ಪ್ರೇಮವನ್ನೇ ನಂಬಿ ಬದುಕನ್ನ ಕಟ್ಟೋಕ್ ಹೊರಟೋರಿಗೆ ಆ ದೇವಿ ಆಶೀರ್ವಾದ ಇದ್ರೆ ತುಂಬಾನೇ ಒಳ್ಳೇದು. ಒಂಥರ ನಮ್ಮ ಅಣ್ಣಂದು ಮತ್ತೆ ಕಮಲಿ ಲವ್ ಸ್ಟೋರಿ ಅದೇ. ಅಂದ್ರೆ ನೀವೇನ್ ಕೇಳ್ಕೊಂಡ್ರು ನಂದು ಅದೇ ಸೇಮ್ ಕಾಪಿ ಪೇಸ್ಟ್. ನಾನೇನ್ ಕೇಳ್ಕೊಂಡೆ ಅಂತ ನಿಮ್ಗೆ ಹೆಂಗ್ ಗೊತ್ತು ಸರ್? ನೀವೇನೇ ಕೇಳ್ಕೊಂಡ್ರು ನಮ್ಮ ಒಳ್ಳೇದಕ್ಕೆ ಅಲ್ವಾ, ನಮ್ಮ ಒಳ್ಳೇದಕ್ಕೆ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ನಮ್ಮಿಬ್ರು ಮದುವೆ ತಾನೆ? ಆದ್ರೆ ಈ ಚಪ್ಲಿನ್ ಬಿಟ್ಟು ಒಳಗಡೆ ಹೋಗೋ ಅಷ್ಟರಲ್ಲಿ ಯಾರ್ಯಾರು ಏನೇನ್ ಹಾಕೊಂಡ್ ಬಂದವ್ರೆ, ಅದ್ರಲ್ಲಿ ನಾವ್ ಯಾವ್ದನ್ನ ಎಸ್ಕೇಪ್ ಮಾಡ್ಬೇಕು ಅಂತ ಯೋಚನೆ ಮಾಡೋದಲ್ಲೇ ಕಾಲ ಕಳ್ದೋಗುತ್ತೆ. ಇನ್ನು ಆ ದೇವ್ರಿಗೆ ಭಕ್ತಿಯಿಂದ ಕೈ ಮುಗ್ದು ಈ ಪ್ರಸಾದನ ಎಂಜಾಯ್ ಮಾಡೋದ್ ಹೆಂಗ್ ಹೇಳು? ಅಂತೂ ಇಂತೂ ಪ್ರೊಫೆಷನಲ್ ಅಂತ ಪ್ರೂವ್ ಮಾಡ್ಬಿಟ್ಟೆ ನೀನು. ಅಕ್ಕ ಪ್ರಸಾದ ತಿನ್ಕೊಂಡು ಆ ಕಡೆ ಕಣ್ಣಾಯಿಸ್ತಾರೋ ಬಂದ್ಬಿಡ್ತೀನಿ. ಎಲ್ಗೆ? ಒಂದ್ ನಿಮಿಷ ಬಂದ. ಈ ನನ್ ಮಗ ಜೊತೆಲೇ ಇರ್ತಾನೆ, ಆವಾಗ ನನಗೆ ಗೊತ್ತಿಲ್ದಂಗೆ ಎಲ್ಲೆಲ್ಲ ಹೋಗ್ತಾ ಇರ್ತಾನೆ. ಕಾಳಾಕ ಪ್ರೋಗ್ರಾಮ್ ಏನಾದ್ರು ಇಟ್ಕೊಂಡವನ ಹೆಂಗ್ ಇವನು? ಅಂತರವಿರಲಿ, ಸೋಷಿಯಲ್ ಡಿಸ್ಟೆನ್ಸಿಂಗು. ನೋಡ್ದ ಅಣ್ಣ ಎಷ್ಟು ಒಳ್ಳೆಯವರು ಅಂತ. ಅವ್ರ ಮಾತೇ ಅಲ್ಲ, ಅವ್ರು ಹೇಳೋ ಭವಿಷ್ಯನು ಟಾಪ್ ಟಕ್ಕರು. ಬೇಕಾದ್ರೆ ನೀನೇ ಟ್ರೈ ಮಾಡು. ನನಗೇನ್ ಕೆಲ್ಸ ಅಲ್ವಾ ಅವಾಗಲೇ? ಭವಿಷ್ಯ ಕೇಳಕ್ಕೂ ದಮ್ ಬೇಕಲ್ಲೇ. ಏನು? ಅಲ್ಲಕ್ಕ ಭಯ ಯಾಕೆ ಪಡ್ತೀಯ ಅಂತ ನೀನು ತೋರ್ಸ್ಕೋ. ಭಯನ? ಯಾರಿಗೆ? ಈ ಅಂಬಿಗ್ ಭಯ ಅನ್ನೋ ಮಾತೇ ಇಲ್ಲ, ನೋವೇ ಚಾನ್ಸೇ ಇಲ್ಲ. ನನ್ನ ಮಗನ್ ಕಮಾನ್ ಶಾಸ್ತ್ರಿ, ಟೆಲ್ ಮೀ. ಪ್ರಸಾದ ಬೇಕು ಅಂತ ಕೇಳ್ತಿದ್ಲು, ಅದನ್ನ ಕೊಡಕ್ಕೆ ಅಂತ ಬಂದಿದ್ದೆ. ಕೊಟ್ರಾ? ಹಾ ಕೊಟ್ಟೆ ಸರ್.
ಸರಿ ಹಾಗಾದ್ರೆ ಬನ್ನಿ ಹೋಗೋಣ. ಸರ್ ಯಾರನ್ನ ನೋಡಿದ್ರೆ ಆದ್ರೆ ಕಣ್ ಮುಚ್ಕೋತಾರ. ಸರ್ ಈಗ ನಾವು ನೀವು ಆಲ್ಮೋಸ್ಟ್ ಕಪಲ್ಸ್ ಗೊತ್ತಾ? ಆಲ್ಮೋಸ್ಟ್ ಎಲ್ಲ ಲೆಕ್ಕಕ್ಕೆ ಬರಕ್ಕಿಲ್ಲ. ಗೊತ್ತಾಯ್ತೆ. ಈಗ ನಮ್ಮನ್ನ ಯಾರು ಪ್ರಶ್ನೆ ಕೇಳಂಗಿಲ್ಲ. ಸರ್ ಅತ್ತೆ ಆಯ್ತು, ತಾರಾ ಮೇಡಮ್ ಅವ್ರನ್ನ ಕರೀಲಾ? ಮೇಡಮ್ಮ? ಅರೆ ಅತ್ತೆ ಅಂತ ಕರೀರಿ. ನೀವೇನ್ ಕರೆಯೋದು? ನಾನೇ ಕರಿತೀನಿ. ಅಮ್ಮ. ಅಯ್ಯೋ ಸರ್, ಏನ್ ಸರ್ ನೀವು ಸುಮ್ಕೆ ಇರಿ. ಎಷ್ಟಾದ್ರೂ ನಾವಿಬ್ರು ಮದುವೆ ಆಗವ್ರಲ್ವಾ, ಡೋಂಟ್ ವರಿ ಕಮ್ಲಿ ಅವ್ರೆ. HMT ನೀನ್ ಯಾಕೋ ಬಿಟ್ರೆ ಈ ಶಾಸ್ತ್ರ ಜೊತೆನೆ ಹೋಗಂಗ್ ಕಾಣ್ತ್ಯಾ? ಹಾಗಿದ್ರೆ ಬಂದ್ಬಿಡಪ್ಪ. ಹೇಗಿದ್ರು ನಾನು ಒಬ್ಬ ಅಸಿಸ್ಟೆಂಟ್ ನ ಹುಡುಕ್ತಾ ಇದ್ದೀನಿ. ಏನು ನಿಮ್ ಮನೆ ಕೆಲ್ಸಕ್ಕ? ಹೋಗ ಹೋಗ HMT ಹೋಗು, ಕರೀತವ್ರೆ. ನೋಡು ಓವರಾಗ ಆಡ್ತಾ ಇದ್ಯಾ. ಹಿಂಗೆ ಆಡ್ತಿದ್ರೆ ಅವನ ಜೊತೆ ಹೋಗ್ಬಿಡ್ತೀನಿ ಅಷ್ಟೇ. ಆಮೇಲೆ ಹೋಗು. ಶಾಸ್ತ್ರಿ, ನಮ್ಮ ಅಕ್ಕನ ಕೈ ನೋಡ್ಬಿಟ್ಟು ಭವಿಷ್ಯ ಹೇಳು. ಇದೇ ಆಗಲ್ಲ ಅನ್ನೋದು. ಅದೇನ್ ಹೇಳ್ತಿ ಹೇಳು. ಅಕ್ಕ, ಹಂಗಂದ್ರೆ ದೊಡ್ಡ ಮನೆ, ದೊಡ್ಡ ದೊಡ್ಡ ಕಾರ್ಗಳು. ಮುಚ್ಚಬಾಯಿ. ನಿಮ್ಮ ಆಸೆ ಖಂಡಿತ ಈಡೇರುತ್ತೆ. ಇವತ್ತಾ? ಇವತ್ತೇ ನಿನ್ನ ಆಸೆ ಈಡೇರುತ್ತೆ. ಇದು ನಾನ್ ಹೇಳ್ತಿಲ್ಲ, ನನ್ನ ನಾಲ್ಗೆ ಮೇಲೆ ಕೂತಿರೋ ಆ ದೇವತೆ ಹೇಳ್ತಾ ಇದ್ದಾಳೆ. ನೀವು ತುಂಬಾ ಬಯಸೋ ವ್ಯಕ್ತಿ ಆಗ್ಲಿ ಅಥವಾ ಒಂದು ವಸ್ತು ಆಗ್ಲಿ ನಿಮ್ಮನ್ನೇ ಅರಸಿ ಹುಡುಕ್ತಾ ಬರ್ತಾ ಇದೆ. ಆವಾಗ ಆಗ್ಲೇ ಮಾಮ್ ನೀವಲ್ಲಿ ಕೂತಿದ್ರಲ್ಲ. ಏನ್ ಹೇಳ್ತಿದ್ಯಾ ನೀನು? ಅವ್ರು ಎಲ್ಲೂ ಇಲ್ಲ. ವಾಟ್ ಮಾಮ್, ಇಷ್ಟು ಕೇರ್ಲೆಸ್ ಆಗಿ ಹೇಳ್ತಿದ್ದೀರಾ? ಡ್ಯಾಡ್ ನ ಆಗ್ಲೇ ಕರ್ಕೊಂಡ್ ಬಂದ್ ಬಿಟ್ನಲ್ಲ, ಎಲ್ಲೋದ್ರು? ಬೇಬಿ ಪ್ಲೀಸ್ ತಮಾಷೆ ಮಾಡ್ಬೇಡ. ಮಾಮ್, ನಾನು ಈ ವಿಷಯದಲ್ಲಿ ತಮಾಷೆ ಮಾಡ್ತೀನಾ? ಹಾ, ಬನ್ನಿ ಫಸ್ಟ್ ಡ್ಯಾಡ್ ಎಲ್ಲಿದ್ದಾರೋ ನೋಡೋಣ. ಕಮಲಿ, ನೀನೇನಾದ್ರೂ ಅವ್ರನ್ನ ನೋಡಿದ್ಯಾ? ಅಪ್ಪಯ್ಯ ನಿಮ್ ಜೊತೆಗೆ ಕುಂತಿದ್ರಲ್ಲ. ಅಯ್ಯೋ, ಅವ್ರು ಎಲ್ಲಿ? ಅವ್ರೇನ್ ಚಿಕ್ಕ ಮಗುನ ಇವಳು ಕೂಡ ಹಾಕೋದಕ್ಕೆ? ಇಲ್ಲ ಮೇಡಮ್, ಅಪ್ಪ ಏನೋ ಯಾವಾಗ್ಲೂ ಅನೇಕ. ಶಟ್ ಅಪ್ ಕಮಲಿ. ಏನಾದ್ರೂ ಒಂದ್ ನೆಪ ಹುಡ್ಕೊಂಡು ಇವಳ ಮೇಲೆ ಅಪವಾದ ಹೊರ್ಸಕ್ ಕಾಯ್ತಾನೆ ಇರ್ತೀಯ ಅಲ್ವಾ? ಎಲ್ರು ಹುಡುಕ್ತಾ ಇದಾರೆ ತಾನೆ. ಮೊದ್ಲೇ ನಿಮ್ಮಪ್ಪ ಒಂಥರ ಬಿಹೇವ್ ಮಾಡ್ತಿದ್ದಾರೆ. ಎಲ್ಲಿ ಹೋದ್ರೋ ಏನೋ. ಎಲ್ಲದಕ್ಕೂ ಇವಳನ್ನೇ ಬ್ಲೇಮ್ ಮಾಡ್ಬೇಡ. ಹೋಗ್ ಹುಡುಕು. ಅಂತ ಅವ್ನ್ ಹೇಳೋದೆಲ್ಲ ಸುಳ್ಳು ಅಂತ ಹೇಳ್ಬಾರ್ದು ಕಣೋ. ಅವ್ನ್ ನಿಜಾನೇ ಹೇಳಿದಾನೆ. ಅವ್ನ್ ಹೇಳಿದೆಲ್ಲ ಆಗ್ತಿದ್ಯಲ್ಲ. ನಿನಗಾಗ್ತಿದೆ. ಲೇ HMT, ಇದುವರೆಗೂ ಕಳ್ಕೊಂಡಿದ್ದೆಲ್ಲ ಸಿಗುತ್ತೆ ಅಂದ. ನಾನ್ ಏನೇನ್ ಕಳ್ಕೊಂಡಿದ್ದೀನಿ HMT? ನೀನೇನು ಕಳ್ಕೊಂಡಿಲ್ಲ. ನಿನ್ನಿಂದ ಊರವ್ರೆಲ್ರು ಕಳ್ಕೊಂಡವ್ರೆ. ಮೊಬೈಲ್ ಕಳ್ಕೊಂಡವ್ರೆ, ಚೈನ್ ಕಳ್ಕೊಂಡವ್ರೆ, ಪರ್ಸ್ ಕಳ್ಕೊಂಡವ್ರೆ. ಇದೆ ಅಂತೀನಿ. ಇದ್ದಿದ್ದಂಗೆ ಹೇಳಿದ್ರೆ ಸಿದ್ದಪ್ಪನ್ ಕೋಪ ಬಂದ್ಬಿಟ್ಟು ತಾಯ ಮೇಲೆ ಹೊಡೆದಂತೆ. ಹಂಗಾಯ್ತು. ಲೇ HMT, ಹಂಗ್ ನೋಡಿದ್ರೆ ನಾನು ಏನು ಕಳ್ಕೊಂಡಿಲ್ವೋ? ಹೇಳ್ಬೇಕಂದ್ರೆ ಅಪ್ಪ ಅಮ್ಮನ್ ಕಳ್ಕೊಂಡಿದೀನಿ. ಹಂಗಂತ ಅವ್ರೇನ್ ರೋಡಲ್ಲಿ ಸಿಕ್ಬಿಡ್ತಾರಾ? ನಮ್ಮಪ್ಪಯ್ಯ ಎಲ್ಲಿ? ಕಮಲಿ, ನಿನ್ಗೆ ನಿನ್ನ ಅಪ್ಪಯ್ಯನ ಮೇಲೆ ಸಿಕ್ಕಾಪಟ್ಟಿ ಲವ್ ಅಲ್ವಾ? ಪ್ರೀತಿಗೆ ಅವ್ರು ಎಲ್ಲಿದ್ದಾರೆ ಅಂತ ಹುಡ್ಕೋ ತಾಕತ್ತಿಲ್ವಾ? ಹುಡ್ಕು. ಅಕ್ಕ, ನಿನ್ ಕೈ ಮುಗ್ದು ಕೇಳ್ತೀನಿ, ಅಪ್ಪಯ್ಯ ಎಲ್ಲವ್ರೆ ಹೇಳು. ನಿನ್ ಮೇಲ್ ಆಣೆಗೂ ನಿನ್ ಅಪ್ಪಯ್ಯನ ಮೇಲ್ ಆಣೆಗೂ ನನಗ್ ಗೊತ್ತಿಲ್ಲ. ಕಮಲಿ ಅವರೇ,
ಅಲ್ಲೂ ನೋಡಿದೆ ಅಂಕಲ್ ಇಲ್ಲ. ಅದನ್ನೇ ಆಗ್ಲಿಂದ ಹೇಳ್ತಾ ಇದೀನಿ ಋಷಿ, ಬಟ್ ಕಮಲಿ ನಾನು ನಂಬ್ತಾನೆ ಇಲ್ಲ. ಸರಿ, ನಾನು ಮೇಲೆ ಒಂದ್ಸಲಿ ನೋಡ್ತೀನಿ. ಕೊಡೋ ಪ್ರಸಾದ. ನನ್ ಮ್ಯಾಕ್ ಏನ್ ಕೋಪ ಐತೆ ತಾಯಿ? ನಿನ್ಗೇನೇ ಕೋಪ ಇದ್ರು ಅದಕ್ಕೆ ನನಗ್ ಶಿಕ್ಷೆ ಕೊಡು. ನನ್ನಪ್ಪ ಹಿಂಗ್ ಮಾತ್ರ ಏನು ಮಾಡ್ಬೇಡ ದೇವ್ರೆ. ನಿನ್ ಕೈ ಮುಗ್ದು ಕೇಳ್ಕೊತೀನಿ. ನನ್ನಪ್ಪಯ್ಯ ಎಲ್ಲ ಹೋಗಿದ್ರು ವಾಪಸ್ ಸಿಗೋಂಗ್ ಮಾಡು. ಕಾಪಾಡು ತಾಯಿ, ಕಾಪಾಡು. ಈ ಅಪ್ಪ ನಿನ್ನೆ ನೋಡ್ ನಗ್ತವ್ರೆ. ಏನ್ ನಿಮ್ ಸಂಬಂಧಿಕರಾ? ಮುಸಬಾಯಿ ಕಳ್ಳನ್ ಮಕ್ಳಿದ್ದಂಗ ಅವ್ರೆ ಕಾಣಿಸ್ತಾವನೆ. ಲೇ, ಸುಮ್ನೆ ಹೊರಟೋಗಿ. ಅವ್ರನ್ನ ನೋಡಿದ್ರೆ ಪಾಪದವ್ರ ತರ ಕಾಣ್ತಿದ್ದಾರೆ. ಎಲ್ಲಿಂದ ನಾವು ತಪ್ಪಿಸ್ಕೊಂಡ್ ಬಂದಿರೋ ತರ ಇದಾರೆ. ಹೋಗ್ರ. ಏಯ್, ಅವನ್ ಯಾವನಾದ್ರೂ ನಿನ್ಗೇನು ಸುಮ್ನೆ ಹೋಯ್ತಾರೆ? ಏಯ್, ನನಗೆ ವಾರ್ನ್ ಮಾಡಿ ಕೈ ಮಾಡೋ ಅಭ್ಯಾಸ ಇಲ್ಲ. ಕೈ ಮಾಡಿನೇ ವಾರ್ನು ಆರ್ನು ಎಲ್ಲ ಮಾಡೋ ಅಭ್ಯಾಸ. ಇವತ್ ಯಾಕೋ ಸ್ವಲ್ಪ ಒಳ್ಳೆ ಮೂಡಲ್ಲಿದ್ದೀನಿ. ಸುಮ್ನೆ ಕಳ್ಸ್ಕೊತಾರೆ. ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ನಿನಗೆ ಹಣೆ, ಇವನ್ಗೆ ಮೂಗು, ಇವನ ಕೈ. ಏನಂಗಂದ್ರೆ ನಾನು ಆಗ್ಲಿಂದ ನೋಡ್ತಾನೇ ಇದ್ದೀನಿ. ಸ್ಮೈಲ್ ಮೇಲೆ ಸ್ಮೈಲ್, ಸ್ಮೈಲ್ ಮೇಲೆ ಸ್ಮೈಲ್ ಕೊಡ್ತಾನೆ ಅವ್ರೆ. ನಿನಗ್ ಗೊತ್ತಾ ಅಂತ? ಲೈ, ನನಗೇನೋ ಗೊತ್ತು. ನಾನು ಇವ್ರನ್ನ ಇವಾಗ್ಲೇ ನೋಡ್ತಾ ಇರೋದು. ಎಲ್ಲಿಂದ ನಾನು ತಪ್ಪಿಸ್ಕೊಂಡ್ ಬಂದಿರಂಗಿದ್ದಾರೆ. ಬಾ ನೋಡೋಣ. ಬನ್ನಿ. ನಾನು ಗಾಡಿ ಎತ್ಕೊಂಬಾರ. ಇದೊಂದು ಕೆಲಸ ನನಗೆ. ನೋಡಕ್ಕೆ ಶ್ರೀಮಂತರ ತರ ಕಾಣ್ತಾರೆ. ಪಾಪ ತಿನ್ನಕ್ಕೂ ಏನೂ ಇಲ್ಲ ಅನ್ಸುತ್ತೆ. ಎಸಂಟಿ, ಒಂದ್ ಬನ್ನು ದಿಲ್ ಪಸಂದ್ ತಗೊಳ್ಳೋ. ನೀನೇನ ಗೌ ದಿಢೀರಂತ ಬಂತರ ಸಾಫ್ಟ್ ಆಗಿ ಹೋಗಿದ್ಯಾ? ಏನೋ ಗೊತ್ತಿಲ್ವಾ, ಇವ್ರು ನೋಡಿದ್ರೆ ಹಾಗೆ ಬಿಟ್ಟು ಹೋಗಕ್ ಮನ್ಸ್ ಬರ್ತಾ ಇಲ್ಲ. ನೀನೇನಾದ್ರು ತಗೋ. ಸರಿ, ತಗೊಳನ್ ಬಿಡು. ಸಾಕ, ಇನ್ನ ಏನಾರು ಬೇಕಾ? ಅಕ್ಕ, ಕೆಲ್ಸ ಎಲ್ಲ ಎಕ್ಕುಟ್ಟೋಯ್ತು. ಏನಾಯ್ತು? ಅಲ್ಲಿ ನೋಡಲ್ಲಿ ಗಾಡಿ ಓನರ್ ಜಿಪ್ಪು ಹಾಕೊಳ್ತೆ ಬೆನ್ ಬಿದ್ದವನೆ. ಇವನೇನು ಕರೆಕ್ಟ್ ಆಗಿ ಇಲ್ಲಿಗೆ ಉಡ್ಕೊಂಡ್ ಬಂದ್ಬಿಟ್ಟಿಯಾನೆ. ಅಯ್ಯೋ, ಹೆಂಗಾದ್ರೂ ಬರ್ಲಿ, ಕೈಗೆ ತಗ್ಲಾಕೊಂಡ್ರೆ ಧರ್ಮದಟ್ ಬೇಜಾನ್ ಬೀಳ್ತವೆ. ಓಡೋಗ್ಬಿಡನ್ ಬಾ. ಕಮಲಿ,
ನೀವಿಲ್ಲೇ ಇರಿ, ನಿಮ್ ಮನೆಯವ್ರು ಯಾರು ಬಂದು ಕರ್ಕೊಂಡು ಹೋಗ್ತಾರೆ. ಕಮಲಿ ಎಲ್ರು ನೆಮ್ಮದಿನೂ ನನ್ ಕಾಲ್ ಕೆಳಗ್ ಹಾಕಿ ತುಳಿದು ನೀನು ನರಳಿ ನರಳಿ ನನ್ ಕಾಲ್ ಹಿಡ್ಕೋಬೇಕು. ಹಾಗ್ ಮಾಡ್ತೀನಿ. ಅಮ್ಮಮ್ಮ ಸುಮ್ಮನಿರಿ, ನಾನು ಈ ಮನೆ ಕಣ್ಣ ಕಿತ್ತಾಕ್ತಾ ಇದ್ದೀನಿ. ನೀವ್ ಈ ತರ ಬಾಯ್ ಬಡ್ಕೊಂಡು ನನ್ನ ಸಿಕ್ಕಾಕ್ಸ್ಬೇಡಿ, ಓಕೆ? ಲುಕ್ ಅಮ್ಮಮ್ಮ, ನಿಮ್ಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಆಲ್ರೈಟ್, ಜಸ್ಟ್ ಸ್ಟೇ ಔಟ್ ಆಫ್ ಇಟ್ ಪ್ಲೀಸ್. ಬೇಬಿ, ಒಳ್ಳೆ ಬೆಲೆ ಕೊಟ್ಟು ಹೊಸ ಸಮಸ್ಯೆನ ಕೊಂಡ್ಕೊಳ್ಳೋ ಹಾಗೆ ಕಾಣಿಸ್ತಿದ್ಯಲ್ಲ ಬೇಬಿ. ಏನ್ ಮಾಡ್ತಿದ್ಯಾ ಅಂತ ನನಗೂ ಹೇಳು ಪ್ಲೀಸ್. ಅಮ್ಮಮ್ಮ ಪ್ಲೀಸ್ ಡೋಂಟ್ ಅನಾಯ್ ಮೀ. ಮೊದಲು ಇಲ್ಲಿಂದ ಹೋಗಿ ನೀವು. ನಾನ್ ದೂರ ಆಯ್ತೀನಿ ದೇವ್ರೆ. ಅದಕ್ಕೆ ನೀನ್ ಧೈರ್ಯ ಕೊಡು ದೇವ್ರೆ, ನೀನ್ ಧೈರ್ಯ ಕೊಡು. ನಡೀತೆ ಅಂತ ಅರ್ಥ ಅಲ್ವಾ? ಅನಿಕಾ, ನಾನೇ ನಿಂತ ಮಾತಾಡ್ಬೇಕು ಅನ್ಕಂಡೆ. ಮಾತಾಡುವಂಥದ್ದು ಏನಿದೆ ಅಕ್ಕ? ಅದು ಇಲ್ಲ ಇಲ್ಲ ಇಲ್ಲ, ಆಮೇಲೆ ಹೇಳುವಂತೆ. ಮೊದಲು ನೀನ್ ಪೂಜೆ ಮುಗಿಸು. ನಾನು ನಿನ್ನ ಹತ್ರ ಮಾತಾಡ್ಬೇಕಿತ್ತು. ಮಾತಾಡ್ಬೇಡ. ನಿನಗೆ ಮನಸ್ಸಿಲ್ದೆ ಹೋದ್ರೂ ಕನಿಷ್ಠ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ತಂದೆ ತಾಯಿಯಾಗಿ ಅದು ನಮ್ಮ ಕರ್ತವ್ಯ. ಏನ್ ಕರ್ತವ್ಯನೋ ಏನೋ, ಯಾವಾಗ್ಲೂ ರಿಷಿ ರಿಷಿ ಅಂತ ಹಿಂದೆ ಬಿದ್ದಿದ್ದಳು. ಈಗೇನಾಯ್ತೋ ಇವಳಿಗೆ? ದೇವ್ರೆ, ಇವತ್ತು ನನ್ನ ಜೀವನದಾಗೆ ಮುಖ್ಯವಾದ ಘಟ್ಟ ಅಂತಾನೆ ನಾನು ನಂಬಿದೀನಿ. ನಿನ್ ಯಾಕೆ ಭಾರ ಹಾಕಿ ನಾನು ಆಚೆ ಹೋಗ್ತೀನಿ. ಇನ್ನ ಈ ಮನೆ ನಂಗೈತೆ ಅಂತ ನಾನು ಅನ್ಸಕ್ಕಿಲ್ಲ. ಈ ಮನೆನ ಅಜ್ಜಿ ತಾತ ಅಪ್ಪಯ್ಯ ಸರ್ನ ಚಂದಾಗಿ ಮಡಗಿರು. ನಂಗೆ ಮಹಾಜನ್ ಮನೆ ಅಂದ್ರೆ ಏನೋ ಒಂಥರ ಸಂತೋಷ. ಇಲ್ಲಿಗೆ ಬಂದ್ರೆ
ಎಲ್ಲನೂ ಸರಿ ಹೋಯ್ತೈತೇನೋ ನಮ್ಗೆ. ಈ ಮನೆ ಯಾವಾಗಲೂ ಹಂಗೆ ಖುಷಿಯಾಗೇ ಇರಲಿ. ಸಂಸ್ಬಿಡಿ ಅಜ್ಜಿ, ನನ್ನ ಬಿಟ್ಟು ದೂರ ಹೋಯ್ತಾ ಇದ್ದೀನಿ. ಕಮಲಿ, ಏನಾಯ್ತು? ಯಾಕೊಂತರ ಇದೆಯಾ? ಏನಿಲ್ವಲ್ಲ ಅಜ್ಜಿ, ನಾನ್ ಖುಷಿಯಾಗೇ ಇವ್ನಿ. ಈ ದಿವ್ಸದ ಸಂಕಟಕ್ಕೆ ಒಂದ್ ಮುಕ್ತಾಯ ಸಿಕ್ತಲ್ಲ ಅನ್ನೋ ಖುಷಿ ಅಜ್ಜಿ. ಇಷ್ಟು ದಿನ ನೀನ್ ಸಂಕಟ ಅನುಭವಿಸಿದ್ದೆ ಅನ್ನೋದೇ ನನಗ್ ಬೇಜಾರು ಕಮಲಿ. ಇನ್ಮೇಲೆ ಯಾವತ್ತೂ ನೀನ್ ಕಷ್ಟ ಪಡಬಾರ್ದು, ಖುಷಿಯಾಗಿರ್ಬೇಕು. ಈ ಮೊದ್ಲು ರೆಸ್ಟ್ ತಗೋ. ನನ್ ಬಂಗಾರ, ನಮ್ಮನೆ ಮಗಳು ನೀನು. ಇನ್ನೊಂದ್ ಮನೆ ಬೆಳಗಕ್ ಹೋಗ್ತಾ ಇದೀಯ. ಹೊಟ್ಟೆಲಿ ಸಣ್ಣದಾಗಿ ಸಂಕಟ ಆದ್ರೂ ಮನಸ್ಸು ತುಂಬಾನೇ ಸಂತೋಷ ಆಗ್ತಿದೆ ಕಮಲಿ. ನಿನಗೆ ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ಕಮಲಿ, ರೆಸ್ಟ್ ತಗೋ ಕಂದ. ನಾನ್ ರೆಸ್ಟ್ ತಗೋತೀನಿ ಅಜ್ಜಿ, ನೀವು ಹೋಗಿ ರೆಸ್ಟ್ ಮಾಡಿ. ಆಯ್ತಮ್ಮ. ಕೋತಿ ಅವಶ್ಯಕತೆನೇ ಇಲ್ಲ. ನಾನು ಹುಡುಗಿನ ನೋಡೋದಕ್ಕೂ ಮಾತಾಡ್ಸೋದಕ್ಕೂ ಒದ್ದಾಡ್ಬೇಕಾಗೂ ಇಲ್ಲ. ಏಯ್, ಕಮಲಿ ಅವರೇ ಮಾಡಿದ್ರು ಅನ್ಸತ್ತೆ. ಹೇಗ್ ಚಡ್ಪಡಿಸ್ತಾ ಇದ್ಯಾ ನೋಡು. ಏಯ್, ಎಷ್ಟು ಆಟ ಆಡಿಸ್ತೀಯ ರಾಕ್ಷಸಿ. ಫೋನ್ ಕಿತ್ತು ಎಸದ್ ಬಿಡ್ತೀನಿ ನೋಡಿ ಇವಾಗ. ನಾಳೆಯಿಂದ ಹೀಗೆಲ್ಲ ಆಟಾಡ್ಸಕ್ಕಾಗತ್ತಾ? ಇಲ್ವಲ್ಲ, ಅದಕ್ಕೆ ಸ್ವಲ್ಪ ತಲೆ ಹರಟೆ. ಅಣ್ಣ, ಫಸ್ಟ್ ನೀನ್ ಹೋಗಿ ರೆಸ್ಟ್ ಮಾಡು. ಉಳ್ದಿದ್ ಎಲ್ಲಾನು ರೋಹಿತಣ್ಣ ನೋಡ್ಕೋತಾನೆ. ಏನ್ ಇಷ್ಟ ಇಲ್ಲ ಎಲ್ಲ ಲೆಕ್ಕ ಹಾಕೊಂಡು ಎಕ್ಸೈಟೆಡ್ ಆಗಿರ್ತಾನೆ. ರಿಷಿ ನಿದ್ದೆ ಮಾಡೋದು ಡೌಟೇ ಇವತ್ತು. ಆದ್ರೂ ಕನ್ಸ್ ಮಾತ್ರ ಕಾಣ್ತಿರ್ತಾನೆ ನಿನ್ ಬಗ್ಗೆ. ಯಾವತ್ತಿದ್ರೂ ನೀನ್ ರಿಷಿಗೆ ಕನ್ಸೆ ಅಲ್ವಾ? ಐ ಮೀನ್ ಟು ಸೇ, ರಿಷಿಗೆ ನೀನಂದ್ರೆ ಅಷ್ಟು ಇಷ್ಟ ಅಲ್ವಾ? ಸೊ ಅರೆ, ಫೋನ್ ಬಿಡ್ಕೋತಾ ಇದೆ, ಹಿಡ್ದೆ ಸದ್ದಿಲ್ವಲ್ಲ ಉರ್ಮಿ? ಬೇಬಿ, ಸ್ವಲ್ಪ ತಾಳ್ಮೆ. ಮಲ್ಕೊಂಡಿದ್ದಾಳೆ ಅನ್ಸುತ್ತೆ. ಇಕ್ಕತ್ತಲ್ಲ. ಅವಳು ರೆಸ್ಟ್ ತಗೊಳ್ಳಿ, ಆಮೇಲೆ ಮಾತಾಡೋಣ.
ಆ ಮುದುಕಿ ಕೇಳಿದ್ರೆ ಮಲ್ಕೊಂಡಿದ್ದಾಳೆ ಅಂತ ಹೇಳೋಣ. ಮಲಗಿದಾಳ? ಚಾನ್ಸೇ ಇಲ್ಲ. ಅದು ಇಷ್ಟೊತ್ತಿನಲ್ಲಿ ರಿಷಿ ಮತ್ತೆ ಕಮಲಿ ಮದುವೆ ಅಂತ ಗೊತ್ತಾದ್ಮೇಲೂ ಇಲ್ಲ. ಏನೋ ಮಿಸ್ ಹೊಡಿತಿದ್ಯಲ್ಲ. ನಾನ್ ಬಿಡಲ್ಲ ಕಡೆ. ನನಗ್ ಸೇರ್ಬೇಕಾಗದ್ದನ್ನ ನನ್ನಿಂದ ಯಾರೇ ಪಡ್ಕೊಂಡ್ರು ನನಗ್ ಸಹಿಸ್ಕೊಳಕ್ಕಾಗಲ್ಲ. ಯಾವಾಗ್ಲೂ ಈ ಅನಿಕಾನೇ ಗೆಲ್ಬೇಕು. ಬಿಡ್ಬೇಡ ಅಕ್ಕ, ಬಿಡ್ಬೇಡ. ಸೂಪರ್ ಕಣಕ್ಕ. ಕಮಲಿ ಎಲ್ಲೋದ್ಲು? ಆಗ್ನಿಂದ ಎಲ್ಲೂ ಕಾಣ್ಲೇ ಇಲ್ವಲ್ಲ. ಆಗ್ಲೇ ಕೋಪ ಮಾಡ್ಕೊಂಡು ಎಂತೋದ್ಲು? ಅವ್ಯಾಕೆ ಎಲ್ಲೋದ್ಲು? ಯಾಕೇನ ಕುಂತವಳೇನೋ. ಹಂಗೇನ ಇದ್ರೆ ಈ ಊಟ ತಿಂಡಿ ಎಲ್ಲ ಬಿಟ್ಬಿಡ್ತಾಳೆ. ನಾನೇ ಹೋಗಿ ಸಮಾಧಾನ ಮಾಡಿ ಕರ್ಕೊಂಬರ್ಬೇಕು. ನಾನು ಒಂದ್ ವಿಷಯ ಕಟ್ಟ ಹಿಡಿದ್ರೆ ಸಾಕು, ಬದಲಾಯಿಸ್ಕೊಳಕ್ಕೆ ಇಲ್ಲ ಅಂತಾಳೆ. ಕಮಲಿ, ಲೇ ಕಮಲಿ. ಎಷ್ಟು ಪೀಸ್ ಇದೆ ನೋಡು. ನಾವ್ ಇಲ್ಲಿಗೆ ಯಾಕೆ ಬಂದಿದ್ದೀವಿ? ಪಾರ್ಟಿ ಮಾಡಕ್ಕೆ. ಕಮಲಿ, ಮದ್ವೆ ಮುಂಚೆ ಈ ಹುಡುಗರು ಬ್ಯಾಚುಲರ್ ಪಾರ್ಟಿ ಮಾಡ್ತಾರೆ ನೋಡು, ಹಾಗೆ ನಾನು ನೀನು ಈ ನೇಚರ್ ಬ್ಯೂಟಿನ ನೋಡ್ಕೊಂಡು ಪಾರ್ಟಿ ಮಾಡೋಣ. ವಾಟ್ ಕಮಲಿ? ಯಾಕೆ ಕಮಲಿ, ಯಾವಾಗ ಇಷ್ಟ ಆಗ್ತಿಲ್ವಾ? ಅರ್ಥ ಆಗ್ಲಿಲ್ವಾ? ನಿನ್ನ ಕತೆ ಮುಗಿಸೋಣ ಅಂತ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಕಣೆ. ಆಗಿ ಮ್ಯಾಟ್ರಿಗೆ ಬರ್ತೀನಿ. ನಿನಗೆ ನಾನು ಸಿಕ್ಕಾಪಟ್ಟೆ ಅನ್ಯಾಯ ಮಾಡಿದ್ದೀನಿ ಕಮಲಿ. ಎಲ್ಲದನ್ನು ಇಳಿಸಿ ಚಿಕ್ಕದಾಗಿ ಹೇಳ್ಬೇಕಂದ್ರೆ ಟಾಪ್ 3 ಅನ್ಯಾಯಗಳು ಅಂತ ಕರಿಬಹುದು. ಈ ಅವಾರ್ಡ್ ಫಂಕ್ಷನ್ಸ್ ಅಲ್ಲಿ ಅನೌನ್ಸ್ ಮಾಡ್ಬೇಕಾದ್ರೆ 3rd ಪ್ರೈಸ್ ಅಂತ ಹೇಳ್ತಾ ಹೋಗ್ತಾರಲ್ಲ, ಹಾಗೆ ನಾನ್ ನಿನಗ್ ಮಾಡಿರೋ ಅನ್ಯಾಯಗಳಲ್ಲಿ 3ನೇ ಸ್ಥಾನ ಯಾವುದಕ್ಕೆ ಗೊತ್ತಾ? ನಿನ್ನ ಮಹಾಜನ್ ಮನೆಯಿಂದ ದೂರ ಮಾಡೋಕೆ. ನಾನಂತೂ ನಿನ್ನ ಮುಖಾನೇ ನೋಡಿದ್ದು, ಅದಕ್ಕೆ ದಿನ ಖರಾಬ್ ಆಗಿದೆ. ಒಂದು ಗಾಡಿನೂ ಇಲ್ವಲ್ಲೋ. ಸುಮ್ನಿರಕ ನೀನು. ಸಿಟಿಯಿಂದ ಇಷ್ಟು ದೂರ ಬಂದ್ರೆ ಹೆಂಗ್ ಹೇಳೋ? ಸ್ವಲ್ಪ ಇಂಟೀರಿಯರ್ ಪ್ಲಾನ್ ಮಾಡ್ಬೇಕಿತ್ತಪ್ಪ. ಎಲ್ಲಪ್ಪ, MG ರೋಡ್ ಅಲ್ಲಿ ಕುತ್ಕೊಂಡ್ ಕಾಯ್ಬೇಕಿತ್ತ? ಈ ಜಾಗನೇ ಸೇಫು. ಕಡಿಮೆ ಗಾಡಿಗಳಿದ್ದಷ್ಟು ರಿಸ್ಕ್ ಕಡಿಮೆ. ಮುಚ್ಕೊಂಡ್ ಗಾಡಿ ನೋಡು. ಅಕ್ಕ, ಹಿಂಗೆ ಕೂತಿದ್ರೆ ಚೇಂಬರ್ ಓಪನ್ ಆಗುತ್ತೆ. ಒಂದ್ ಟೀ ಕುಡ್ಕೊಂಡ್ ಬಂದ್ಬಿಡೋಣ. ಫುಲ್ಲು ಅಲರ್ಟ್ ಆಗ್ಬಿಡ್ತೀನಿ. ಬಾಕ ಟೀ ಕೊಡ್ಸ. ಸುಡ್ಗಾಡು ಇಲ್ಲೆಲ್ಲೋ ಟೀ ಸಿಗುತ್ತೆ. ಸ್ವಲ್ಪ ಈ ಫ್ಯಾಕ್ಟ್ ಋಷಿಗೂ ಗೊತ್ತಿಲ್ಲ. ಫಸ್ಟ್ ಪ್ರೈಸ್ ಯಾವ ಅನ್ಯಾಯಕ್ಕೆ ಅಂತ ಹೇಳ? ನಂಬರ್ 1 ಅನ್ಯಾಯ ಅವಾರ್ಡ್ ಗೋಸ್ ಟು
ಕೂಡ ಮಾಡ್ಕೊಳಕ್ಕಾಗಲ್ಲ. ಅಲ್ಲ ನಿನ್ನ ಅಪ್ಪನ್ಗೆ ನಮ್ಮ ಅಪ್ಪನ್ಗೆ ನನ್ ಕೈಯಾರೆ ಹುಚ್ಚಿಡಿಯೋ ಮಾತ್ರೆ ಕೊಡ್ತೀನಿ ಅಂತ ಯೋಚನೆ ಮಾಡಿದ್ಯಾ? ನೋ 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 ನಂಬರ್ 1 ಅವಾರ್ಡ್ ಅದಲ್ಲ, ಅದಕ್ಕೂ ಮೇಲೆ ಏನ್ ಗೊತ್ತಾ ಹೇಳ, ನಿನ್ ಜೀವ ನಿನ್ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿದಂತ ನಿಮ್ಮವ್ವ ಸಾವಿಗೆ ಕಾರಣ ನಾನೇ. ಕಮಲಿ, ನೀನ್ ಇಲ್ಲೇ ಇದೆಯಾ ಅಂತ ನಂಗೆ ಗೊತ್ತು. ಕಮಲಿ ಎಲ್ಲಿದ್ಯವಿ? ಗಿಡಕ್ಕೆ ನೀರ್ ಹಾಕ್ತಿದ್ರೆ ಹೊಸಿ ಆವು ಅಂತ ನನ್ನ ಯೋಳು. ಎಲ್ಲಿದ್ಯಾ ಯೋಳವಿ? ಕಮಲಿ, ಅಯ್ಯೋ ಎಲ್ಲೋದ್ಯೋಳು? ನಂತ ಒಂದ್ ಮಾತು ಹೇಳಲಿಲ್ಲ, ಊಟನೂ ಮಾಡ್ಲಿಲ್ಲ. ಎಲ್ಲೋದ್ಯೋಳು? ಕಮಲಿ, ದಿಟ್ಟನು ಹೇಳ್ತೀವಿ. ನಿನ್ ಬಗ್ಗೆ ನನಗ್ ಗೊತ್ತಿಲ್ವೇನೆ? ನೀನೀಗ ಹೇಳಿದ್ರೆ ನಾನ್ ನಿನ್ನ ಬಿಟ್ಬಿಡ್ತೀನಿ ಅನ್ನೋ ನಿನ್ ಪ್ಲಾನ್. ಅನಿಕಾ ಈಗೆಲ್ಲ ಮಾಡಿದ್ಲು ಅಂತ ಚಾಡಿ ಹೇಳ್ತೀಯ. ಆಮ್ ಐ ರೈಟ್? ನಾನ್ ಸಾಯ್ಬೇಕು ಆಟ ತಾನೆ. ಸಾಯ್ಸು ಅನಿಕಾ, ನನ್ನ ಸಾಯಿಸ್ಬಿಡು. ಈ ರೀತಿ ಚಿತ್ರ ಹಿಂಸೆ ಕೊಡೋ ಬದಲು ನನ್ನ ಒಂದೇ ಸಾಯಿಸ್ಬಿಡು. ಅಕ್ಕ ಪಕ್ಕ ಇದೆ ಗಾಡಿ. ಲೇ, ಅದನ್ನ ಹೇಳಕ್ ನಂಬರ್ ಪ್ಲೇಟ್ ನೋಡ್ಬೇಕಾ? ಕಲರ್ ನೋಡಿದ್ರೆ ಗೊತ್ತಾಗಲ್ವೇನು? ಹೌದಲ್ವಾ? ಒಳಗಡೆ 2 ಫಿಗರ್ ಕೂತಂಗಿತ್ತು. ನನ್ನ ಮಗನೇ, ಹುಡುಗಿರ್ಗೆ ಮರ್ಯಾದೆ ಕೊಟ್ಟು ಮಾತಾಡು. ತಪ್ಪಾಯ್ತು ಬಿಡು. ಒಳಗಡೆ 2 ಹುಡುಗಿರ್ ಕೂತಂಗಿತ್ತು. ಹಂಗ ಬಾ ದಾರಿಗೆ. ಅಲ್ವಾ ಗೋವಿಂದ, ಯಾರು ಇಲ್ಲ ಅಂದ್ರೆ ಒಳ್ಳೇದೇ ಆಯ್ತು ತಾನೆ. ಬಾ, ಏನಿದೆ ಅಂತ ಒಂದ್ಸಲ ಸ್ಕ್ಯಾನಿಂಗ್ ಮಾಡೋಣ. ನಡಿ ನೀನು. ಅಕ್ಕ, ಎಲ್ಲೋ ದೂರದಲ್ಲವ್ರೆ. ಬರೀ ಶಾರೀರ ಕೇಳಿಸ್ತಾ ಐತೆ, ಶರೀರ ಕಾಣಿಸ್ತಾ ಇಲ್ಲ. ಹೌದಾ? ಕಮಲಿ, 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 ಕಮಲಿ. ಅಜ್ಜಿ ಮಲ್ಗವ್ರೆ, ಅವ್ರಿಗೆ ತೊಂದರೆ ಕೊಡೋದು ಬೇಡ. ಅನಿಕಾ, ಅನಿಕಾ, ಬಸಿ ಬಾದಲ್ ತೆಗಿಯವಿ. ಕಮಲಿ ಇದಳ. ಅನಿಕಾ, ನನ್ನ ಮೂರ್ಗೆ ಹೊಂಟೋಯ್ತೀನಿ. ಹಾಗಾದ್ರೆ ಋಷಿ ಜೊತೆ ನಿನ್ ಮದ್ವೆ? ನೀನ್ ಋಷಿನ ಮದ್ವೆ ಆಗಲ್ವಾ? ಇಲ್ಲ ಇಲ್ಲ, ಋಷಿ ಜೊತೆ ಮದ್ವೆ ಆಗೋಕಿಲ್ಲ. ನೀನು ಚೈಲ್ಡ್,
ಅದಕ್ಕೆ ನಾನೇ ಮಾಡ್ಕೋತಾ ಇದ್ದೀನಿ. ನೋಡು, ನೀನ್ ಚೈಲ್ಡು ಅನ್ಬೇಡ, ನಂಗೆ ಕೋಪ ಬರುತ್ತಷ್ಟೇ. ಓ ಸರಿ, ಹಾಗಾದ್ರೆ ಅಚ್ಚಬೆಲ್ಲ ಎಲ್ಲಿದೆ ಅಂತ ಹೇಳು. ಗೊತ್ತು, ಆದ್ರೆ ಹೇಳಲ್ಲ. ಸರಿ ಆಯ್ತು, ಚೈಲ್ಡ್ ಅಂತ ಹೇಳಲ್ಲ. ಹಾಗ್ ಬಾ ದಾರಿಗೆ, ಇರು ತರ್ತೀನಿ. ಅಣ್ಣ, ಈ ಶಾಸ್ತ್ರ ಎಲ್ಲ ಯಾಕೆ ಮಾಡ್ತಾರೆ ಅಂತ ಗೊತ್ತಾ ನಿಮ್ಗೆ? ಇದನ್ನ ಅಂದ್ರೆ ಈ ಸೇರ್ನ ಹೊಸ್ಲು ಮೇಲಿಟ್ಟು ಓದಿತಾರಲ್ಲ, ಅದ್ರ ಸಿಗ್ನಿಫಿಕೆನ್ಸ್ ಏನು? ಇನ್ನೊಂದು ಪ್ರಪಂಚ ಅನ್ನೋ ಸಿಂಬಾಲಿಸಮ್ ಇರ್ಬೋದಪ್ಪ. ಅಂದ್ರೆ ಏನ್ ನೀನ್ ಹೇಳೋದು? ಹೆಣ್ಣು ಗಂಡನ ಮನೇಲೆ ಪರ್ಮನೆಂಟ್ ಆಗಿ ಲಾಕ್ ಆಗ್ಬಿಡ್ಬೇಕು ಅಂತನಾ? ಇದನ್ನ ನಾನು ಒಪ್ಪಲ್ಲಪ್ಪ. ಹೇ, ನೀನ್ ಯಾಕೆ ಆಗಂತ್ಯಾ? ತಾನ್ ಈ ಮನೆಗೆ ಬರೋದ್ರಿಂದ ಈ ಮನೆಗೆ ಒಳ್ಳೇದಾಗತ್ತೆ ಅನ್ನೋ ಮೊದಲನೇ ಹೆಜ್ಜೆ ಅಂತ ತಿಳ್ಕೊ. ಇನ್ನೂ ಹೇಳಬೇಕು ಅಂದ್ರೆ ಡ್ರಾಮ್ಯಾಟಿಕ್ ಎಂಟ್ರಿ ಒಂದಿರ್ಬೇಕಲ್ಲ. ಸುಮ್ನೆ ಹಾಗೆ ಎಂಟ್ರಿ ಆಗೋದಕ್ಕಿಂತ ಹೀಗೆ ಎಂಟ್ರಿ ಆದ್ರೆ ಚೆನ್ನಾಗಿರತ್ತಲ್ವಾ? ಮದ್ವೆ ಆಗ್ತಿರೋ ಟೆನ್ಷನ್ ಅಲ್ಲಿ ಏನೇನೋ ಹೇಳ್ತಿದ್ಯಾ. ನಿಜವಾಗ್ಲೂ ಈ ವಿಷಯನೆಲ್ಲ ತಿಳ್ಕೊಂಡಿರೋರೇನಾದ್ರೂ ನಮ್ಮ ಮಾತನ್ನ ಕೇಳಿಸ್ಕೊಂಡ್ರೆ ಚೆನ್ನಾಗಿ ನಗ್ತಾರೆ ಅಷ್ಟೇ. ಕೈ ಮುಗ್ದು ಕೇಳ್ಕೊತೀನಿ ಅನಿಕ. ಅಜ್ಜಿ, ತಾತಯ್ಯ, ಅಪ್ಪ, ಹಿಂಗೆ ಇವ್ರು ಯಾರಿಗೂ ಯಾವ್ದೇ ತರ ತೊಂದರೆ ಕೊಡ್ಬೇಡ ಪ್ಲೀಸ್. ನೀನ್ ಅಳ್ತಿರೋದ್ ನೋಡ್ತಿದ್ರೆ ನನಗ್ ನಂಬಿಕೆ ಬರ್ತಿದೆ. ಬಟ್ ರಿಷಿ ನಿನ್ನ ಬಿಡ್ತಾನ ಅನ್ನೋದೇ ನನಗ್ ಡೌಟ್. ನೀನ್ ಇಷ್ಟೆಲ್ಲ ನಾಟಕ ಮಾಡ್ತಿರೋದು ಹೇಗಿದ್ರು ರಿಷಿ ನಿನ್ನ ಕಾಪಾಡ್ತಾನೆ ಅನ್ನೋ ನಂಬಿಕೆಯಲ್ಲಿ ತಾನೇ? ಚಂಪೆ, ಬಾರ ನೋಡ್ಕೊಂಡ್ ಬರೋಣ. ಸುಮ್ನೆ ಯಾಕ್ಬೇಕು, ನಾವ್ ಇಲ್ಲಿಂದ ಹೋಗೋಣ ನಡಿ. ಚಂಪಿ, ಹೋಗ್ತಾ ಇಬ್ರು ಆದ್ರು ಬರ್ತಾ ಒಬ್ಳೆ ಬರ್ತಾವಳೆ. ಹೌದು, ಇನ್ನೊಬ್ಳೆಲ್ಲೋದ್ಲು? ಸರಿ ಹೊರಡಿ. ಹೋದ್ರು ಅಕ್ಕ, ಮೊದ್ಲು ಬಾ. ತರಿಕೆ ಏನಕ್ಕ ನೀನು ಒಳ್ಳೆ ಲವರ್ನ ತಿರುಗಿ ನೋಡ್ದಂಗ್ ನೋಡ್ತಿದ್ಯಾ? ಮೊದ್ಲು ಇಲ್ಲಿ ಇರೋದ್ ಬೇಡ, ಬಾ. ಚಂಪಿ ಅಲ್ವೋ? ಏನು ಇಲ್ಲ, ಸುಮ್ನೆ ಬಾರಕ್ಕ ನೀನು. ಅಯ್ಯೋ, ನೀನ್ ಚಿಲ್ ಆಗ್ತೀಯ ಅಂತ ಹೀಗೆ ಹೇಳ್ದೆ ಕಣೋ. ನೀನ್ ಇನ್ನೂ ಫೀಲ್ ಆಗ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ.
ಈ ಶಾಸ್ತ್ರ ಗೀಸ್ತ್ರ ಎಲ್ಲ ನೆಪ ಅಷ್ಟೇ ಅಂತ ಹೇಳ್ತಿದ್ದೆ ತಾನೆ, ಈಗ ಏನಾಯ್ತು ನಿನ್ಗೆ? ಲೇ, ಮೊದ್ಲೇ ಎಲ್ಲ ಅವಸರದಲ್ಲಿ ನಡೀತಿದೆ ಅಂತ ಮನ್ಸಲ್ಲಿತ್ತು, ಈಗ ಹೀಗಾಯ್ತಲ್ಲ ಅದಕ್ಕೆ ಸ್ವಲ್ಪ ಅಪ್ಸೆಟ್ ಆದ ಅಷ್ಟೇ. ಏನು ಅಪ್ಶಕ್ನ ಅಂತ ಭಯನಾ? ಪ್ರೀತಿಲಿ ಅಪ್ಶಕ್ನ ಮಾತೇ ಇಲ್ಲ. ನೀನ್ ಸ್ವಲ್ಪ ರಿಲ್ಯಾಕ್ಸ್ ಆಗು, ಎಲ್ಲ ಒಳ್ಳೇದೇ ಆಗತ್ತೆ. ಜೀವ ಜೀವ ಒಂದಾಗೋ ಖುಷಿಯಲ್ಲಿದ್ರಿ ಅಲ್ವಾ? ಆದ್ರೆ ಈಗ ನೀನ್ ಹುಡುಗಿ ಜೀವನೇ ಕಳ್ಕೊಂಡಿದ್ದಾಳ ಋಷಿ. 2 ಜೀವ ಒಂದಾಗೋ ಬದಲು ಇನ್ 2 ದಿನದಲ್ಲಿ ಅವಳ ಡೆಡ್ ಬಾಡಿ ನದಿಯಲ್ಲಿ ಸಿಗತ್ತೆ. ಆಮೇಲೆ ನೀವಿಬ್ರು ಒಂದಾಗಿ ಜೀವನ ಪೂರ್ತಿ ಖುಷಿಯಾಗಿರಿ. ಅಜ್ಜಿ, ಏನ್ ನಿಂಗೆ ಏನಾದ್ರೂ ಬೇಕಿತ್ತಾ? ಅಜ್ಜಿ, ಕಮಲೆ ಎಲ್ಲೂ ಕಾಣ್ತಾ ಇಲ್ಲ. ಏನು? ಎಲ್ಲೂ ಕಾಣ್ತಿಲ್ಲ ಅಂದ್ರೆ ಏನ್ ಅರ್ಥ? ಎಲ್ಲಿಗಾದ್ರೂ ಹೋಗಿರ್ಬೋದು. ಇಲ್ಲ ಅಜ್ಜಿ, ಅವಳು ಬೆಳಗ್ಗೆಯಿಂದನೇ ಒಂಥರ ಇದ್ದು ನಂಗೆ ಯಾಕೋ ಸ್ಯಾನೆ ದಿಗ್ಲೈತೈತೆ. ಮನ್ಯಾಗೆ ಎಲ್ಲಾ ಕಡೆ ಹುಡ್ಕುದ್ವಜ್ಜಿ, ಎಲ್ಲೂ ಇಲ್ಲ. ಹೌದು, ಅನಿಕಾ ಎಲ್ಲಿ? ಅನಿಕಾ, ಕಮಲಿ ಅನಿಕಾ ಜೊತೆ ಹೋಗೋಳ. ಅವಳೆಲ್ಲಿ? ಅನಿಕಾ ರೂಮಲ್ಲಿದ್ದಾಳೆ. ಕರಿಯೋಳ್ನ. ಏನ್ ಹಾಗೆ ನಿಂತಿದ್ಯಾ? ಊರ್ಮಿಳಾ, ಹೋಗಿ ನಿನ್ ಮಗಳನ್ನ ಕರ್ಕೊಂಡ್ ಬಾ. ಹೋಗತ್ತೆ. ತಂದಿರ್ತೀರಾ ಅಂತ. ಮಾಲು ಇಲ್ಲ, ಕಾರ್ಗ್ ಬಾಲು ಇಲ್ಲ, ಓದ್ ಕೆಲ್ಸ ಆಗ್ಲೇ ಇಲ್ಲ. ಏನ ಅಪ್ಪಣಿ ನನ್ನ ಹತ್ರನೇ ಡವ್ವಾ? ಅದೆಲ್ಲ ಬೇಕಿಲ್ಲ. ಅದೇನಂತ ತೆಗಿರಿ ನೋಡೋಣ. ಅಯ್ಯೋ, ಅದ್ಯಾಕೆ ಹಂಗ್ ನೋಡ್ತೀಯಾ? ಓ, ಅಂದ್ರೆ ದೊಡ್ಡ ಮಾಲು ನಾನೇಳಿದ್ಯಾ? ಇರು, ನಾನೇ ನೋಡ್ಕೊಂಡ್ ಬರ್ತೀನಿ. ಅಜ್ಜಿ, ಅವ್ನು ಹೇಳ್ತಿರೋದ್ ನಿಜಾನೆ. ಇವತ್ ಕೆಲ್ಸ ಆಗಿಲ್ಲ. ಕೆಲ್ಸ ಆಗ್ಲಿಲ್ವಾ? ಯಾಕೆ? ಆಗ್ಲಿಲ್ಲ ಅಂದ್ರೆ ಆಗಿಲ್ಲ. ಯಾಕೆ ಪಾಕೆ ಅಂದ್ರೆ ಏನ್ ಹೇಳೋದು? ಸ್ವಲ್ಪ ಮನೆ ಕಡೆ ಬೇಗ ಬರ್ತೀಯಪ್ಪ? ಅಜ್ಜಿ, ಯಾಕೆ ಏನಾಯ್ತು? ಕಮಲಿ ಕಾಣ್ತಾ ಇಲ್ಲ, ಎಲ್ಲಿ ಹೋಗಿದ್ದಾಳೆ ಅಂತಾನೂ ಗೊತ್ತಾಗ್ತಿಲ್ಲ. ಸ್ವಲ್ಪ ಬೇಗ ಬಾಪ. ಕಾರಲ್ಲಿ 2 ಹುಡುಗಿರು ಕೂತಿದ್ರು. ಆಮೇಲೆ ಅಲ್ಲಿ ನೋಡಿದ್ರೆ 2 ಹುಡುಗಿರು ಕೆರೆ ಹತ್ರ ಹೋದಂಗಾಯ್ತು. ಕೆರೆಗೆ ಯಾರೋ ಬಿದ್ದಂಗಾಯ್ತು. ಅಕ್ಕ ತಿರುಗ್ ನೋಡಿದ್ಲು, ಯಾರೋ ಅಲ್ಲಿ ಹೋಗೋಣ ಅಂತ ಅಂದ್ಲು. ಅಕ್ಕ ಸುಮ್ನೆ ಯಾಕೆ ಬೇಕು ಅಂದ್ಬಿಟ್ಟು ಎಳ್ಕೊಂಡ್ ಬರ್ತಾ ಇದ್ದೆ, ಪೊಲೀಸರು ಬಂದ್ಬಿಟ್ರು. ಪೊಲೀಸ್ನವ್ರು ಬಂದ್ಬಿಟ್ರಾ? ಅಯ್ಯೋ, ಸರಿ. ಹಂಗಾದ್ರೆ ಅಲ್ಲ ಕಣೋ, ಅಲ್ಲಾಗ್ಲಿಲ್ಲ ಅಂದ್ರೆ ಬೇರೆ ಕಡೆ ಕತ್ರಿ ಹಾಕ್ಬೋದಿತ್ತು ತಾನೆ. ಏನು ಒಬ್ನೇ ಹೋಗ್ಲಾ? ಅಕ್ಕ ಅಷ್ಟ್ರಲ್ಲಿ ಅಪ್ಸೆಟ್ ಆದ್ಲು. ಸುಮ್ನೆ ಒಬ್ನೇ ಹೋಗೋದ್ ಬೇಡ ಅನ್ಬಿಟ್ಟು ಮನೆಗೆ ಹೋಗೋದೇ ಸೇಫ್ ಅನಿಸ್ತು. ಅಕ್ಕನ್ ಕರ್ಕೊಂಡ್ ಬಂದೆ. ಆಗಿಲ್ಲ ಅಂತ ಏನಿಲ್ಲ ಸರ್. ಹಾಗಾಗಿ ನಮ್ಮ ಮಧ್ಯೆ ಹಿಂಗ ಆಯ್ತಾನೆ ಇರ್ತೈತೆ. ಆದ್ರೆ ಇವತ್ ನಂಗೂ ಹೊಸಿ ಕೋಪ ಬಂತು. ಯಾಕೆ ಮದ್ವೆ ಬೇಡ ಅಂತ ನಾನೇ ಅವಳ ಮ್ಯಾಗ ಕೂಗಾಡ್ದೆ.
ಅಷ್ಟಕ್ಕೆ ನನ್ ಮ್ಯಾಗ ಬೈದು ಎದ್ದೊಂಟೋದ್ಲು ಸರ್. There you go. That's the point. ಎಲ್ಲ ಡೀಟೇಲ್ಸ್ ಇವಳೇ ಹೇಳಿದ್ಲಲ್ಲ, ಇನ್ನೇನಿದೆ. ಕಮಲಿಗೆ ಈ ಮದ್ವೆ ಇಷ್ಟ ಇರ್ಲಿಲ್ಲ, ಇವಳ ಜೊತೆ ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ ಅಷ್ಟೇ. ಏಯ್, ನೀನ್ ಬಾಯ್ ಬಂದಾಗೆಲ್ಲ ಮಾತಾಡ್ಬೇಡ. ಕಮಲಿಗ್ ಮದ್ವೆ ಇಷ್ಟ ಇಲ್ಲ ಅಂತ ರಿಸಿ ಸರ್ ತವನು ಹೇಳಿದ್ಲು. ಆದ್ರೆ ಮನೆ ಬಿಟ್ಟು ಹೋಗಕ್ಕೆ ಯಾವ ಕಾರಣನೂ ಇಲ್ಲ. ಬೇಡ ಅಂತ ಹೇಳಿದ್ಲಾ? ಅಂದ್ರೆ ಅವ್ರಿಗೆ ನಿಮ್ಮನ್ನೆಲ್ಲಾರನ್ನು ಬಿಟ್ಟು ಬರೋದಕ್ಕೆ ಕಷ್ಟ, ಅದಕ್ಕೆ ಹಾಗೆ ಹೇಳಿದ್ರು. ಹೌದು ಅಜ್ಜಿ, ಅದೇ ಕಾರಣ. ನೋ ಅಜ್ಜಿ, ಇಟ್ಸ್ ನಾಟ್ ದ್ಯಾಟ್ ಸಿಂಪಲ್. ಇವ್ನು ಇದ್ದಕ್ಕಿದ್ದಾಗೆ ಮದ್ವೆ ಆಗ್ತೀನಿ ಅಂದ್ರೆ ಯಾವ ಹುಡುಗಿ ಒಪ್ತಾಳೆ? ಹುಡುಗಿರ್ಗೆ ಪ್ರಿಪರೇಷನ್ ಬೇಕು, ಹುಡುಗರ್ಗೆ ಅದೆಲ್ಲ ಎಲ್ಲಿ ಅರ್ಥ ಆಗುತ್ತೆ? ಏನು ಏನಂದ? ಹುಡುಗರ್ಗೆ ಅದೆಲ್ಲ ಅರ್ಥ ನೋ ಅದಲ್ಲ, ನಾನು ಇದ್ದಕ್ಕಿದ್ದಾಗೆ ಹೇಳ್ದೆ ಅಂತ ಕಮಲಿ ಅವರು ಮದುವೆಗೆ ಒಪ್ಪಿಲ್ಲ ಅಂತನಾ? ನನ್ನ ಮತ್ತೆ ಕಮಲಿ ಅವ್ರ ಬಗ್ಗೆ ನಿನಗೇನು ಗೊತ್ತು? ಇದ್ರಲ್ಲಿ ಇನ್ವಾಲ್ವ್ ಆಗಿದ್ಯಾ ಅಂತ ಗೊತ್ತಾದ್ರೆ ನಿಂಗೆ ಈ ಸಲ ಕ್ಷಮೆನೇ ಇಲ್ಲ. ಯಾಕೆಂದ್ರೆ ಅವಳು ಪ್ರತಿ ಹೆಜ್ಜೆನೂ ಅಳೆದು ತೂಗಿ ನೋಡ್ತಿದ್ದವಳು ನೀನಲ್ವಾ? ಈಗ ಕಾಣಿಯಾಗಿದ್ದಾಳೆ ಅಂದ್ರೆ ಅದಕ್ಕೆ ನಾನೇ ಕಾರಣನಾ ಅಮ್ಮಮ್ಮ? ವಾಟ್ ನಾನ್ಸೆನ್ಸ್. ಅಲ್ಲಲ್ಲ ಬೇಬಿ, ನಾನ್ ಹೇಳಿದ್ದು ಹಾಗಲ್ಲ. ನಾಳೆ ರಿಷಿ ಮತ್ತೆ ಕಮಲಿ ಇಬ್ರು ಮದ್ವೆ ಆಗ್ಬೇಕು ಅನ್ಕೊಂಡಿದ್ರಲ್ಲ, ಸೊ ಆ ಕೋಪಕ್ಕೆ ನೀನೇನಾದ್ರೂ ಅವಳನ್ನ ಏನಾದ್ರೂ ಮಾಡ್ಬಿಟ್ಟಿಯಾ ಅಂತ. ನೀನೀಗ ಹೇಳೋದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ನಾನೇ ಅವಳನ್ನ ಕರ್ಕೊಂಡೋಗಿ ಸಾಯ್ತೆ ಅಂತ ಅನ್ಕೋತಾರೆ. ನೀವೇ ನನ್ ಮೇಲೆ ಡೌಟ್ ಪಡ್ತೀರಲ್ಲ. ನೋ 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 ಬೇಬಿ, ಡೌಟ್ ಅಲ್ಲ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಅವಳು ಎಲ್ಲಿ ಹೋದ್ಲು ಅನ್ನೋ ಕುತೂಹಲ ಅಷ್ಟೇ. ಎಲ್ಲಿ ಹಾಳಾಗೋದ್ಲು ನನಗೇನ್ ಗೊತ್ತು. ಮೋಸ್ಟ್ಲಿ ಮದ್ವೆ ಇಷ್ಟ ಇರ್ಲಿಲ್ಲ ಅನ್ಸುತ್ತೆ, ಓಡೋಗೋದ್ಲು. ಹಾಳಾಗೋಗ್ಲಿ ಅಮ್ಮಮ್ಮ, ನನಗ್ ಖುಷಿನೇ. ಆಹಾ, ಇಷ್ಟು ಕೇಳಿದ್ರು ಇವಳು ಏನು ಬಿಟ್ಕೊಡ್ತಿಲ್ವಲ್ಲ. ದೊಡ್ಡದಾಗಿ ಏನೋ ಮಾಡಿದಾಳೆ, ನನ್ನಿಂದಾನೇ ಮುಚ್ಚಿಡ್ತಿದ್ದಾಳೆ. ಕಂಡು ಹಿಡಿ. ಅಲ್ಲ ಕಣಂಬಿ, ನಿನ್ನ ಬಿಟ್ರೆ ನಮ್ಗೆ ಯಾರವ್ರೆ? ಏನೋ ಕೋಪದಲ್ಲಿ ಒಂದ್ ಸ್ವಲ್ಪ ಕಾರವಾಗಿ ಮಾತಾಡಿದ್ನಪ್ಪ, ಅಷ್ಟಕ್ಕೆ ನಿನ್ ಕೋಪ ಮಾಡ್ಕೊಂಡ್ಬಿಟ್ರಿ ಹೆಂಗೆ? ಸಾರಿ ಕೇಳಲ್ಲ. ಏನೋ ಕೋಪದಲ್ಲಿ ಬೈದೆ ಕಣಂಬಿ, ಸಂಸ್ಬಿಡಪ್ಪ, ಸಂಸ್ಬಿಡು. ಸಂಸ್ಬಿಡ. ಅಜಯ್, ಅಕ್ಕ ಬರ್ದೆ ನನಗೂ ಊಟ ಬೇಡ. ನಿಜಾಗ್ಲೂ ಬೇಡ ಅಂದ್ರೆ ಬೇಡ ಅಷ್ಟೇ. ಸರಿ ಬಾರೋ ಚಮಟಿ, ಅವಳು ತಿನ್ನಲ್ಲ ಅಂದ್ರೆ ನಮಗೂ ಬೇಡ. ನಾವು ಉಪವಾಸ ಇದ್ರೆ ಅವಳಿಗೆ ಸಂತೋಷ ಆಗುತ್ತೋ ಏನೋ. ಸರಿ, ನನ್ನಿಂದ ಯಾರು ಉಪವಾಸ ಇರೋದು ಬೇಡ, ಬನ್ನಿ. ಅದು ಬಂಗಾಲಿ ಬಂಗಾಲಿ ಬಂಗಾಲಿ, ಅದು ನನ್ನ ಮಗ. ಇವತ್ತು ಕೈ ತುತ್ತಾಕ್ತೀನಿ, ನೀನ್ ಇಷ್ಟ ತಾನೆ? ವಾ, ಕೈ ತುತ್ತು ಕೊಡ್ತೀಯಾ? ಆಹಾ, ಕೈ ತುತ್ತಿಂದ ಎಷ್ಟು ದಿನ ಆಗಿತ್ತು ಅಕ್ಕ. ಬಾ, ಒಂದ್ ಕೈ ನೋಡೇ ಬಿಡೋಣ. ಬಾ. ಆಹಾ,
ತಿರುಪ್ತಿ ಲಾಡು ಇದ್ದಂಗೈತೆ. ನನ್ ಮುದ್ದು ಮೊಮ್ಮಗಳಿಗಂತೂ ಹೆಂಗೈತೆ? ಕೊಡ್ತೀನಿ ತಿನ್. ಏನ್ ಯೋಚನೆ ಮಾಡ್ತಿದ್ಯಾ? ಅಜ್ಜಿ, ನಾನು ಯಾರ ಅಜ್ಜಿ? ಕಾಲೇಜ್ ಹಾಸ್ಟೆಲ್ ತಾವ ಏನಾದ್ರೂ ಹೋಗಿರ್ಬೋದಲ್ವಾ ಸರ್? ಸರ್ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಸರ್. ಎಲ್ಲಿ ಹೋದ್ರಿ ಕಮಲಿ ಅವರೇ? ಎಲ್ಲಿ ಹೋದ್ರಿ ಸರ್? ಈ ಹುಡುಗಕ್ಕಿಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡುಮ ಸರ್? ಹೌದು ಸರ್, ಸಮಯ ಆಯ್ತಿದ್ದಂಗೆ ಯಾಕೋ ಸ್ಯಾನೆ ದಿಗ್ಲಾಯ್ತೈತೆ. ಸಂಭು ಹೇಳ್ತಿರೋದು ಸರಿ ಅನ್ನಿಸ್ತೈತೆ. ನಾವು ಪೊಲೀಸ್ಗೆ ತಿಳಿಸ್ಬಿಡಮ್ಮ ಸರ್. ನೀವ್ ಹೆಂಗ್ ಕುಂತ್ಬಿಟ್ರೆ ಹೆಂಗ್ ಹೇಳಿ? ಬನ್ನಿ ಸರ್, ಹೋಗುಮ. ಬನ್ನಿ ಸರ್. ಒಬ್ಳೆ ಕೂತ್ಕೊಂಡು ಏನ್ ಮಾಡ್ತಿದ್ಯಾ? ಯಾಕೋ ನಿದ್ದೆ ಬರ್ತಿಲ್ವಾ ಚಮಟೆ? ನೀನ್ ಯಾಕೆ ಇಲ್ಲಿ ಕುತ್ಕೋತಿದ್ಯಾ? ಹೋಗ್ ಮಲ್ಕೋ, ನಾ ಬರ್ತೀನಿ. ನಿದ್ದೆಯಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗದೆ ಓಡಾಡೋ ನೀನು. ನಿದ್ದೆ ಬರ್ತಿಲ್ಲ ಅನ್ನೋದು ಹೇಳೋದು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಅದರಲ್ಲೂ ಇಷ್ಟು ನಿಯತ್ ಬೇಕಾ ಅಂತ ನಾನೇ ಆಡ್ಕೋತಾ ಇದ್ದೆ. ಇವಾಗ ನೀನ್ ನೋಡಿದ್ರೆ ಚಿಕ್ಕ ವಿಷಯಕ್ಕೆಲ್ಲ ಫೀಲ್ ಆಗ್ತಿದ್ಯಲ್ಲಕ್ಕ. ಚಿಕ್ಕ ವಿಷಯ ಅಲ್ಲ ಚಮಟಿ. ಅಲ್ಲಿ ಇಬ್ರು ಹುಡುಗಿರಿದ್ರು, ವಾಪಸ್ ಬರ್ತಾ ಒಬ್ಳೆ ಬಂದ್ಲು. ಏನೋ ನೀರಿಗೆ ಬಿದ್ದಂಗ್ ಸದ್ದಾಯ್ತು. ಸುಮ್ಮನೆ ಇಷ್ಟೊತ್ತಲ್ಲಿ ತಲೆ ಕೆಡ್ಸ್ಕೊಬೇಡ. ಇಂಥವೆಷ್ಟು ನೋಡಿಲ್ಲ ನಾವು. ನೀನ್ ಡಲ್ ಆಗಿದ್ರೆ ನನ್ನ ಕತೆ ಮುಗೀತು. ಬೇಕಾದ್ರೆ ನಾಳೆ ಆ ಜಾಗಕ್ಕೆ ಹೋಗೋಣ, ಒಂದು ವಿಸಿಟ್ ಹಾಕೊಂಡು ಬರೋಣ, ಆಯ್ತಾ? ಅಕ್ಕ ಈಗ ಬಾ, ಸುಮ್ಮನೆ ಮಲ್ಗನ್ ಬಾ. ಅವರು ಎಂಕ್ವೈರಿ ಮಾಡ್ತವ್ರೆ. ನಮ್ ಕಮಲಿ ಆದಷ್ಟು ಬಿರ್ನೇನೆ ಸಿಗ್ತಾಳಜ್ಜಿ. ಸಿಗ್ತಾಳೆ ಹೆಣವಾಗಿ. ಏನು ಬೇಬಿ, ಇದರಲ್ಲಿ ನಿನ್ ಕೈವಾಡ ಏನೂ ಇಲ್ಲ ಅಲ್ವಾ? ಪ್ರಾಮಿಸ್? ಅಮ್ಮಮ್ಮ. ಶಂಭು ಬಾ, CCTV ಫುಟೇಜ್ ನೋಡೋಣ. ನನ್ ಮೇಲೆ ಡೌಟ್ ಬರ್ತಿದ್ಯಾ? ಹಾಗಾದ್ರೆ ನಾನಿನ್ ಯಾಕೆ ಬದುಕಿರ್ಲಿ? ನಾನ್ ಸತ್ತೋಗ್ತೀನಿ ರಿಷಿ, ಸತ್ತೋಗ್ತೀನಿ.
ಆಗ್ಲೇ ಈ ನನ್ನ ಮಗನ ಹುಡುಗಿ ಸಿಗತ್. ಅಮ್ಮ ಧನಲಕ್ಷ್ಮಿ ಮಹಾಲಕ್ಷ್ಮಿ. ಅಕ್ಕ ಯಾಕಮ್ಮತ್ತ ಅಕ್ಕ ಮಿರರ್ ನೋಡ್ಕೊತಾ ಇದ್ಯಾ? ಇಲ್ಲ ಅಕ್ಕ ನನ್ಗೆ ಪಿಚ್ಕ್ಯಾ 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 ಲೇಡೀಸ್ ಸೆಂಟ್ ಹೊಡ್ಬಿಟ್ಟಲ್ಲ ನಿಂಗ್ ತಾನೆ ಏನಾಗಲ್ಲ. ಆನೆ ಕಳ್ತನ ಮಾಡ್ಲಿ ಇರೋ ಪೊಲೀಸ್ನವ್ರಿಗೆ ಹಾಕೊಡ್ತೀನಿ. ಕಮ್ಲಿ ಸಿಕ್ಕದ್ಲಾ? ಅಣ್ಣ ಕಮ್ಲಿಗೆ ಏನಾಯ್ತು ಹೇಳು. ಎಲ್ಲ ಕಡೆ ಹುಡುಕಿದ್ವಿ ರಚನಾ, ಎಲ್ಲೂ ಸಿಗ್ಲಿಲ್ಲ. ಪೊಲೀಸ್ನವರು ಹೆಲ್ಪ್ ಮಾಡ್ತಿದ್ದಾರೆ, ಇನ್ನೂ ಯಾವುದೋ ಅಪ್ಡೇಟ್ ಬಂದಿಲ್ಲ. ಡೋಂಟ್ ಲೂಸ್ ಹೋಪ್. ನೀನೇನ್ ತಾಳ್ಮೆ ಕಳ್ಕೊಂಡ್ರೆ ನಮ್ಮೆಲ್ರ ಕತೆ ಏನು? ಇಂಥ ಟೈಮಲ್ಲಿ ನೀನ್ ಕುಗ್ಬಾರ್ದು. ಕಮಲಿ ಅವ್ರಿಗೇನು ಆಗಿರಲ್ಲ, ಏನು ಆಗಿರಲ್ಲ. ಕಮಲಿ ಅವ್ರಿಗೇನು ಆಗಿರಲ್ಲ. ನಮ್ ಪ್ರಾಣಿಕೇನೋ ಹೆಚ್ಚು ಕಮ್ಮಿ ಆಗಿದ್ರೆ ಹೋಗಜಿ ಇರಲ್ಲ. ನನ್ನ ಮಗ ಕುಗ್ತಾ ಇದ್ರು ಹಂಗೆ ಹೋಗ್ತಾನೆ. ಏ ಅಂಬಿ ಕಸ್ಟಮರ್ ನಮಗ್ ದೇವ್ರು, ಅನ್ಯಾಯವಾಗಿ ಹಾಳು ಮಾಡ್ಕೊಂಡ್ಬಿಟ್ವಲ್ಲ. ಅಜ್ಜಿ ಮಾಲ್ ಕಮಾಲ್ ಆಗಿದ್ರೆ ಕಸ್ಟಮರ್ಸ್ ಏನ್ ಕಡಿಮೆ ಇಲ್ಲ, ನೀನ್ ಸುಮ್ಮನೆ ಇರು. ವಾ ಕ್ಯಾ ಡೈಲಾಗ್ ಹೈ, ಸಬ್ಬಾಸ್ ಗುರು. ಅಣಯ್ಯ ಬಾಯಿಲಿ ಏನಂದಪ್ಪ? ಸಬ್ಬಾಸ್ ಗುರು ಅಂದೆ. ಅಷ್ಟದಾಗದ್ದ ಬಿಡ್ತಾಳೋ ಅದ್ ನನ್ ಗೊತ್ತಿಲ್ಲ, ಬಟ್ ನಾನಂತೂ ನಿಮ್ ಯಾರಿಗೂ ಸಿಗಲ್ಲ. ನಾನ್ ಸಾಯ್ತೀನಿ. ಅನಿಕಾ ಹೀಗೆಲ್ಲ ಆಡ್ಬೇಡ, ಫಸ್ಟ್ ಇಳಿದ್ ಬಾ. ನೋ ರಿಷಿ, ಯಾಗ ಆಡ್ತಾ ಉಳ್ಕೊಂಡವಿ. ನಂಗೆ ಯಾಕೋ ಸತ್ರ ಸಾಯ್ಲಿ ಅನ್ನಿಸ್ತೈತೆ. ಕಮ್ಲಿ ಮನೆ ಬಿಟ್ಟು ಹೋಗಕ್ಕೆ ಇವಳೇ ಕಾರಣ. ನಾನ್ ಬರಲ್ಲ. ನೀನೇ ನನಗ ಹಾಗಂದ್ಮೇಲೆ why should I even consider living in this damn world? ಅನಿಕಾ, ನಿಂಗೇನಾದ್ರೂ ಹುಚ್ಚಿಡ್ದಿದ್ಯಾ? ಕಮ್ಲಿ ಕಾಣ್ತಿಲ್ಲ ಅಂತ ನಾವೆಲ್ಲರೂ ಟೆನ್ಷನ್ ಆಗಿದೀವಿ. ಈ ಟೈಮಲ್ಲೂ ಅಟೆನ್ಷನ್ ಸೀಕ್ ಮಾಡ್ತಿದ್ಯಾ? ಪೊಲೀಸ್ ಮಾಮನ್ ಗಾಡಿ ನಿಂತಿರುತ್ತೆ, ಯೂಟರ್ನ್ ನೋಡಿ. ಅಯ್ಯಯ್ಯಪ್ಪ, ಹೌದಾ? ವಾಪಸ್ ನಿಂಬಿಡೋಣ. ಮತ್ತೆ ನಾವು ಹಿಂಗ ಬಂದ್ರೆ 4ನೇ ಕ್ರಾಸು, 5ನೇ ಕ್ರಾಸು, ಮುಂದೆ ಹೋದ್ರೆ 6ನೇ ಕ್ರಾಸು. ಜಾಣ ನಾವು ಗೊತ್ತಲ್ಲ. ಅಲ್ಲಿ ಒಂದು ಗ್ಯಾಸ್ ಅಂಗಡಿ ಇದೆ. ಅಲ್ಲಿ ಯಾರು ಜನ ಜಾಸ್ತಿ ಓಡಾಡೋದಿಲ್ಲ. ಅಲ್ಲಿ ಅವನು 10:30ಕ್ಕೆ ಅಂಗಡಿಯಿಂದ ಆಚೆ ಹೋಗ್ತಾನೆ, 10:45ಕ್ಕೆ ವಾಪಸ್ ಬರ್ತಾನೆ. ತಾಳಿ ಕಟ್ಬೇಕಾಗಿರೋ ಹುಡುಗಿ ಕಾಣೆ ಆಗಿದ್ದಾಳೆ ಅಂದ್ರೆ ಮೊದ್ಲು ಡೌಟ್ ಬರೋದು ನಿನ್ನ ಮೇಲೆ. ಆಗ್ಲೇ ಹೇಳ್ದಂಗೆ ಕಮ್ಲಿ ಅವ್ರ ವಿಷಯದಲ್ಲಿ ನೀನೇನಾದ್ರೂ ಇನ್ವಾಲ್ವ್ ಆಗಿದ್ಯಾ ಅಂತ ಗೊತ್ತಾದ್ರೆ ಆಮೇಲೆ ಇದೆ ನಿನ್ಗೆ. ನಾನೇ ಇದಕ್ಕೆಲ್ಲ ಕಾರಣ ಅಂತ ಬೇಕಿದ್ರೆ ಅನ್ಕೋಬಹುದು ಋಷಿ, ಆದ್ರೆ ಅದಕ್ಕೆ ಯಾವುದೇ ಪ್ರೂಫ್ ಯಾವತ್ತೂ ಸಿಗೋದಿಲ್ಲ. ಒಂದ ಎರಡ ನನ್ನ ಇಡೀ ದಿನ ನಿನ್ ಗುತ್ತಿಗೆ ತಗೊಂಡು ನನ್ನ ಕುತ್ತಿಗೆ ಸಿಗ್ತಾ ಇದೆಯಲ್ಲ ಮೀನಾಕ್ಷಿ. ಪ್ಯಾರ್, ಲವ್, ಇಶ್ಕ್ ಈ ಪದಗಳೆಲ್ಲ ನನ್ನ ಡಿಕ್ಷನರಿಲಿ ಬ್ಲ್ಯಾಂಕ್ ಆಗಿದ್ವು. ನೀನು ನನ್ನ ಕಣ್ಮುಂದೆ ಬಂದ ಮೇಲೆ ಅದೆಲ್ಲದಕ್ಕೂ ಅರ್ಥ ಸಿಕ್ತು. ನಾನು ನನ್ನ ಮೀನಾಕ್ಷಿ ಬಗ್ಗೆ ಯೋಚನೆ ಮಾಡ್ಬೇಕಾದಾಗೆಲ್ಲ ನನ್ನ ಮೀನಾಕ್ಷಿ ಫ್ರೆಂಡ್ ನನ್ನ ಕಣ್ ಮುಂದೆ ಬರ್ತಾಳಲ್ಲ, ಇದೆಂತ ರಾಂಗ್ ಕನೆಕ್ಷನ್. ಯಾವ್ದಕ್ಕೂ ವಿಚಾರಿಸ್ಬಿಡೋಣ. ತಲೆ ಅಲ್ಲಾಡ್ಸ್ಕೊಂಡು ತಲೆ ಮೇಲೆ ಕುತ್ಕೊಂಡು ಮೆರೆಸಿದ್ರಲ್ಲ,
ಅದ್ ಸರಿ ಅಕ್ಕ, ಇವನ್ ಹುಡುಗಿ ನಿನಗೆ ಗೊತ್ತಾ? ಏಯ್ ಇವನೇ ಗೊತ್ತಿಲ್ಲ ಅಂತಿದ್ದೀನಿ. ಅಲ್ಲ ಗೊತ್ತಿಲ್ಲ ಅಂತಂದ್ಮೇಲೆ ಆಗ್ಲೇ ನೀನಾ ಅಂತ ಯಾಕೆ ಕೇಳಿದ್ರಿ? ನಾನು ಹುಡುಗಿಗೂ ನನಗೂ ನೀವೇ ಕನೆಕ್ಷನ್ ಪಾಯಿಂಟ್ ತಿಳ್ಕೊಳ್ಳಿ. ಏನಕ್ಕ ಕೇಳಿದ್ರೆ ಪ್ರೀತಿ ಗೀತಿ ಬದ್ನೆಕಾಯಿ ಅಂತ್ಯ, ಇವ್ನ್ ನೋಡಿದ್ರೆ ನನ್ನ ಹುಡುಗಿ ಕನೆಕ್ಷನ್ ಅಂತವ್ನೆ. ಏನಿದ್ರ ಅರ್ಥ? ವಾ, ನನಗೆ ಗೊತ್ತಿಲ್ಲದೆ ಊರವ್ರಿಗೆಲ್ಲ ಲವ್ ಸಹಾಯ ಮಾಡ್ತಿದ್ಯಾ ನೀನು? ಏಯ್ ನೀನೊಳ್ಳೆ ಕೆಲ್ಸ ಇದೆ, ನಡಿಯ ಸುಮ್ನೆ. ಹೋಗಿ ಹೋಗಿ, ನೀವು ನನ್ನ ಮೀನಾಕ್ಷಿನ ಕರ್ಕೊಂಡ್ ಬರೋವರೆಗೂ ನಾನು ಇಲ್ಲೇ ವೇಟ್ ಮಾಡ್ತಿರ್ತೀನಿ. ಮೀನಾಕ್ಷಿ, ಐ ಮಿಸ್ ಯು. ಕಮಲಿ ಅವ್ರು ಎಲ್ಲೇ ಇದ್ರು ಹುಡುಕಿ ನಾನು ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ. ಹುಡ್ಕು ಹುಡ್ಕು ಅವಳು ನಿನಗೆ ಸಿಗೋದು ಹೆಣಗಾಗಿನೇ.